ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಮುಮ್ಮಡಿ ಕಾವಲಿನಲ್ಲಿ ರೂಢಿಗತವಾಗಿ ತಿರುಗಾಡುವ ರಸ್ತೆಗೆ ಬೇಲಿ ಹಾಕಿದ ಗ್ರಾಮದ ಶಿವಣ್ಣ ಮಂಜುನಾಥ ಇವರು ಈ ರಸ್ತೆಗೆ ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ, ಹಾಗಾಗಿ ಈ ರಸ್ತೆಗೆ ಬೇಲಿ ಹಾಕುತ್ತೇವೆ ಎಂದು ಹೇಳಿ ದಲಿತರಿಗೆ ಅನ್ಯಾಯ ಆಗುತ್ತಿದೆ ಎಂದು ಪಿರಿಯಾಪಟ್ಟಣ ತಹಶೀಲ್ದಾರ್ ಅವರ ಕಚೇರಿ ಮುಂದೆ ನ್ಯಾಯ ಸಿಗುವ ತನಕ ಹೋರಾಟ ಮಾಡುತ್ತೇವೆ ಎಂದು ದೊಡ್ಡಯ್ಯ ಹಾಗೂ ದಲಿತ ಮುಖಂಡ ಚಾಮರಾಯನಕೋಟೆ ಜಗದೀಶ್ ಅವರು ಹಾಗೂ ಮಹಿಳಾ ದಲಿತ ಮುಖಂಡರು ಸೇರಿ ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದರು. ಅಂಬೇಡ್ಕರ್ ಹೋರಾಟಕ್ಕೆ, ಅಂಬೇಡ್ಕರ್ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ದಲಿತರ ಹೋರಾಟಕ್ಕೆ, ದಲಿತರ ಹೋರಾಟಕ್ಕೆ, ಪ್ರಗತಿಪರರ ಹೋರಾಟಕ್ಕೆ, ಪ್ರಗತಿಪರರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ದಾರಿಗೆ ತಂತಿ ಬೇಲೆಯನ್ನು ಹಾಕಿರುವ ವಿಕ್ರಮ್ ರಾಜನ್ಗೆ, ದಾರಿಗೆ ತಂತಿ ಬೇಲೆಯನ್ನು ಹಾಕಿರುವ ವಿಕ್ರಮ್ ರಾಜನ್ಗೆ, ಅವರ ಅಣ್ಣನಾದ ಜಿ.ಸಿ. ಶಿವಣ್ಣನಿಗೆ, ಮಂಜುನಾಥನ್ಗೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಗದೀಶ್ ರವರು, ನಮ್ಮ ಹೋರಾಟ ಬರೀ ನಗುಮುಖದ ಅಭಾಸ್ಯವಾಗಿದೆ. ನಮ್ಮ ಸಮಸ್ಯೆಯನ್ನು ಈ ತಾಲೂಕಿನ ತಹಶೀಲ್ದಾರರು ಯಾವುದೇ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಈ ಹೋರಾಟಗಳು ಬರೀ ನಗುಮುಖದ ಪಾಟೀಲ್ಗೆ ದಾರಿಯಾಗಿವೆ ಅಷ್ಟೇ. ಇಲ್ಲಿ ತಾಲೂಕು ಕಚೇರಿ ಮುಂಭಾಗ ಮತ್ತು ಉಳ್ಳವರ ಮುಂಭಾಗ ಕೂತಾರೆ ಬಿಡ್ರಿ, ಅವ್ರಿಗೇನು ಅದೇ ಕೆಲಸ ಅಲ್ವೇನ್ರಿ ಅನ್ನೋ ಶಬ್ದ ಯಾರು ಸುಮಾರು ದಿವಸಗಳಿಂದ ಬಂದಿದೆ. ನಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದಂಥ ಈ ತಾಲೂಕು ತಹಶೀಲ್ದಾರರು, AC ಮತ್ತು ಈ ಸಿಬ್ಬಂದಿ ವರ್ಗದವರು ದಿನಾಂಕ ಸೆಪ್ಟೆಂಬರ್ 10ನೇ ತಾರೀಕಲ್ಲಿ ನಮ್ಮ ಸಭೆ ಕರೀತಾರೆ. ಸಭೆ ಕರೆದು ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ಅವೆಲ್ಲ ಪೂರ್ತಿ ಬಗೆಹರಿಸ್ತೀವಿ ಅಂತ ಅಂದ್ಬಿಟ್ಟು ರಿಸರ್ವೇಷನ್ ಮಾಡ್ತಾರೆ. ಆದರೆ ಆ ರಿಸರ್ವೇಷನ್ಗೆ ವಿರುದ್ಧವಾಗಿ ನಮ್ಮ ದಾಖಲಾತಿಗಳೆಲ್ಲ ಪೂರ್ತಿ ತಿರ್ಚಿ ಮುಮ್ಮಡಿ ಕಾವಲಲ್ಲಿ ತಿರುಗಾಡೋಂಥದ್ದು ಜನಕ್ಕೆ ಮತ್ತು ಇನ್ನೊಬ್ಬರು ಅವ್ರ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದಂಥ ಮಹಿಳೆ ಜಮೀನನ್ನೇ ಪೂರ್ತಿ ಅವರೇ ಆವರಿಸ್ಕೊಂಡಿದ್ದಾರೆ. ಇದು ಕಾನೂನು ಬಾಹಿರವಾದದ್ದು, ಒಬ್ಬರು ದಲಿತರಿಗೆ ಮೋಸ ಮಾಡೋಂಥದ್ದು. ಇದು ಉಳ್ಳವರ ಪಾಲಾಗಿ ಕೆಲಸ ಮಾಡೋದೇ ಆದರೆ ನಾವಿಲ್ಲಿ ನೆಲದ ಮೇಲೆ ಬದುಕಬೇಕೋ, ಇರಬೇಕೋ, ಇಲ್ಲ ನಾವೇನು ಪರದೇಶಗಳಾಗಿ ದೇಶ ಬಿಟ್ಟು ಹೊರಗಡೆ ಹೋಗ್ಬೇಕು, ಇಲ್ಲಾಂದರೆ ಇರಾನ್ ಮತ್ತು ಅಮೇರಿಕಾ ಕುಸ್ತಿ ಮಾಡ್ತಾಯಿದ್ದಲ್ಲ, ಆ ರೀತಿ ಕುಸ್ತಿ ಮಾಡ್ಕೊಂಡಿದ್ದಾರೆ. ಯಾರು ಈ ದೇಶದಲ್ಲಿ ಬದುಕಬೇಕು, ಉಳ್ಳವರು ಇದ್ದಾರೆ ಅವರು ಬದುಕಬೇಕು ಅನ್ನೋದು ನಮ್ಮ ಯೋಚನೆಯಾಗಿದೆ. ಇದಕ್ಕೆಲ್ಲ ಪೂರ್ತಿಯ ದಲಿತರ ಪರವಾಗಿಯೇ ಪೂರ್ತಿ ಕೆಲಸ ಮಾಡ್ತಾನೆ. ದಲಿತರ ವಿರುದ್ಧವಾಗಿ ನಾವಿದೀವಿ ಬಿಡಿ, ಅವ್ರಿಗೆ ಹೋರಾಟ ಮಾಡೋದು ಮಾಡಲಂತೆ, ನಾವಿಲ್ವಾ, ನಿಮ್ಗೆ ಯಾಕೆ ಯೋಚನೆ, ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹಿಂದಿನಿಂದ ಹೇಳ್ಕೊಬಂದಂಥ ಕೆಲವು ಜನಪರ ವ್ಯಕ್ತಿಗಳು ಉಳ್ಳವ್ರ ಪರವಾಗಿ, ಹಣವಂತರ ಪರವಾಗಿ, ಭೂಮಾಲೀಕರ ಪರವಾಗಿ, ರಾಜಕಾರಣಿಗಳ ಪರವಾಗಿ ಈ ರೀತಿ ಕೆಲಸ ಮಾಡ್ಕೊತಾರೆ. ಇದು ಒಂದು ರೀತಿ ಕಾನೂನು ಬಾಹಿರವಾದಂಥ ವ್ಯವಸ್ಥೆ. ಈ ವ್ಯವಸ್ಥೆ ಏನಾದರೂ ಇಲ್ಲಿಗೆ 45-50 ವರ್ಷಗಳಿಂದ ನಡೆದಿದ್ದೇ ಆಗಿದರೆ ನಾವಿಲ್ಲಿ ಯಾರು ಕೂಡ ಬದುಕ್ತಿರಲಿಲ್ಲ. ಈ ಅಂಥದ್ದು ಬೆಳವಣಿಗೆ ಇರಬಾರ್ದು. ಪ್ರಾಮಾಣಿಕವಾಗಿ ಇಲ್ಲಿ ಬಂದು ಕೂತವರ ಕಚೇರಿ ಮುಂಭಾಗ ಮಹಿಳೆಯರು ಮತ್ತು ನಮ್ಮ ಸೋದರರು ಇವ್ರು ನ್ಯಾಯ ಸಿಗಬೇಕು ಅಂತ ಅನ್ನೋದಾದರೆ ಇಲ್ಲಿರೋಂಥ ರಾಜಕಾರಣ ಮಾಡೋಂಥ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅವನ ಹಿಡಿತದಲ್ಲಿ ಇರೋಂಥ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದೇ ಸಂದರ್ಭದಲ್ಲಿ ದಲಿತ ಮಹಿಳೆ ಮಾತನಾಡಿ, ಸುಮಾರು ವರ್ಷಗಳಿಂದ ಇವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ, ಏಕಾಏಕಿ ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ ಎಂದು ತಿರುಗಾಡುವ ರಸ್ತೆಗೆ ಬೇಲಿ ಹಾಕಿದ್ದಾರೆ, ಇದನ್ನು ಬಿಡಿಸಿಕೊಡಿ ಎಂದು ಹೇಳಿದರು. ನಾವು ರುಕ್ಮಿಣಿಯವರು ನಾವು ಅವ್ರ ಮನೆ ಕೂಲಿ ಕೆಲಸ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಮುಂಚೆಯಿಂದ ಇದ್ದೀವಿ. ಇವಾಗ ಅವರು ಎಲ್ಲ ತಿಳ್ಕೊಂಡು ಕೋರ್ಟ್ಗೆ ಹಾಕಿದ್ದು, ಕೋರ್ಟ್ಗೆ ಅವರು ನಾವು ಎಲ್ಲ ಜೊತೆಲೇ ಹೋಗ್ಬಿಟ್ಟು ಬರ್ತಾಯಿದ್ದೋ. ಈಗ ಈ ಥರ ಕೋರ್ಟಿಗೆ ನಮ್ಮಂತೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜಮೀನನ್ನ ಮನೆ ಬಾಗಿಲು ಗಂಟ ಬೇಲಿ ಹಾಕ್ಕೊಂಡಿದ್ದಾರೆ ಸರ್. ಬೇಲಿ ಹಾಕ್ಕೊಂಡು ಈಗ ನಮಗೆ ಸೇರಬೇಕು ಅಂತ ಅವತ್ತು ನೈಟ್ ಬಂದು ನಾನು ಒಬ್ಬಳೇ ಇದ್ದಾಗ ಅಣ್ಣ ತಮ್ಮದಿರಿಬ್ಬರು ಒಂದು ಜಗಳ ಮಾಡಿ ನಾನು ಹಾರೆಯಲ್ಲಿ ಗುಂಡಿ ಬಾಗಿತ್ತು ಬೇಲಿ ಕಿತ್ತಾಕ್ತಾ ಇದ್ದಾಗ ಅವರು ಹಾರೆ ತಗೊಂಡು ಹೋಗಿದ್ದಾರೆ ಸರ್. ಅಣ್ಣ ಮಂಜು ಶಿವಣ್ಣ ಅವರಿಬ್ಬರು ಅವ್ರ ನೈಟು ನಾನು ಒಬ್ಬಳನ್ನೇ ಬಂದು ಬೈದು, ಹಾರೆ ನಮ್ಮದು ನಮ್ಮ ಜಮೀನಿದು, ನಮ್ಮ ಜಮೀನಲ್ಲಿ ನೀನು ಯಾಕೆ ಗುಂಡಿ ತೆಗಿತಾ ಇದೆಯಾ, ಯಾಕೆ ಕಲ್ಕೊಂಬ ಕೇಳ್ತಾ ಇದೆಯಾ ಅಂತ ಜಗಳ ಮಾಡಿ ಅದೇ ಮಂಜುನಾಥ, ಈ ಶಿವಣ್ಣ, ವಿಕ್ರಮ್ ಆ ಥರ ಹೇಳಿ ಹಾರೆ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಅಂದರೆ ಭಾನುವಾರದಂದು ಈ ತಿರುಗಾಡುವ ಈಗ ರೂಢಿಗತವಾಗಿ ರೈತರೆಲ್ಲ ಕೃಷಿ ಮಾಡಲು ಬಿಟ್ಟಿಕೊಂಡಿರುವ
ರಸ್ತೆಗೆ ನನಗೆ ಈಗಾಗಲೇ ಸರ್ಕಾರದಲ್ಲಿ ಸ್ಕೆಚ್ ಆಗಿದೆ, ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಅಂದ್ಬಿಟ್ಟು ಇದೇ ವಿಕ್ರಮ್ ರಾಜು ಮತ್ತು ಜಿ ಸಿ ಶಿವಣ್ಣ ಮತ್ತು ಅವ್ರ ತಮ್ಮ ಮಂಜುನಾಥ ಎಂಬುವರು ಏಕಾಏಕಿ ಬೇಲಿ ಹಾಕವ್ರೆ. ಇದರಿಂದ ನಮ್ಮ ರೈತರಿಗೆಲ್ಲ ತಿರುಗಾಡ ತೊಂದರೆ ಆಗ್ತದೆ. ಆ ರಸ್ತೆ ಬಿಟ್ಟರೆ ಬೇರೆ ಎಲ್ಲೂ ಆ ಜಮೀನುಗಳಿಗೆ, ನಮ್ಮ ಜಮೀನುಗಳಿಗೆ ವ್ಯವಸಾಯ ಮಾಡೋಕ್ಕೆ ದಾರಿ ಇಲ್ಲ. ಇದನ್ನು ಬಿಡಿಸ್ಕೊಡಿ ಅಂದ್ಬಿಟ್ಟು, ಇದನ್ನು ತೆರವು ಮಾಡಿ ಇದನ್ನು ಬಿಡಿಸ್ಕೊಡಿ ಅಂದ್ಬಿಟ್ಟು ನಾವು ನಿನ್ನೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. ಈ ತಹಸೀಲ್ದಾರು ಇವತ್ತಿಲ್ಲ, ನಾಳೆಗೆ ಬರ್ತಾರೆ, ಇನ್ನು ಸುಮಾರು ದಿನ ಆಗ್ತದೆ ಅಂತ ಮೇಡಮ್ ಹೇಳ್ತಾಯಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ಅಲ್ಲಿಗಂಟ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ನಾವು ಹೇಳಿದ್ದೀವಿ.